ನಮಸ್ಕಾರ KKF ಎಲ್ಲ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೊತೀನಿ. ಸೊ ಇವತ್ತು ಟ್ರಿಪ್ಪೆಲ್ಲ ಮುಗಿಸ್ಕೊಂಬಂದೆ, ಒಂದು 2 ದಿನ ಆಗಿತ್ತು. ನಿಮಗೆ ಗೊತ್ತು, ಇವಾಗ ಗುಜರಾತ್ ಮತ್ತು ಶಿರ್ಡಿ ಸೀರೀಸ್ ಎಲ್ಲ ಮುಗಿಸ್ಕೊಂಬಂದೆ, ಸ್ಟ್ಯಾಚ್ಯೂ ಆಫ್ ಯೂನಿಟಿ ಮತ್ತು ಗುಜರಾತ್ದು. ಇವತ್ತಿನ ಕಂಟೆಂಟ್ ಏನು ಮಾಡೋಣ ಅಂತ ಬೆಳಗ್ಗೆ ಯೋಚನೆ ಮಾಡ್ತಾ ಇದ್ದೆ. ಸೊ ಆವಾಗ ಅಟ್ಲೀಸ್ಟ್ ಒಂದು ಇನ್ಫಾರ್ಮೇಷನ್ ಕೊಡೋಣ, ಏನಾದರೂ ಒಂದು ಇನ್ಫಾರ್ಮೇಷನ್ ಇರಲಿ ಅಂತ. ಏನು ಅಂದರೆ ನಿಮ್ಗೆಲ್ಲರಿಗೂ ಗೊತ್ತು, ನನ್ನ ಹತ್ರ ರೈಡಿಂಗ್ ಗೇರ್ಸ್ ಇರಲಿಲ್ಲ, ಓಕೆನಾ. ಸೊ ನಾನು ರೈಡಿಂಗ್ ಗೇರ್ಸ್ ತೊಗೋಬೇಕು ಅಂತೇಳಿ ತುಂಬ ದಿನದಿಂದ ಅಂದ್ಕೊಂಡಿದ್ದೀನಿ. ಸೊ ಆದಷ್ಟು ಬೇಗ ಅದನ್ನು ತೊಗೊತೀನಿ, ಯಾಕೆಂತಂದರೆ ಒಂದಷ್ಟು ದುಡ್ಡನ್ನು ಸೇವ್ ಮಾಡಿ ಇಡ್ತಾ ಇದ್ದೀನಿ, ಅದನ್ನು ಆದಷ್ಟು ಬೇಗ ತೊಗೊತೀನಿ. ಬಟ್ ಅದಕ್ಕಿಂತ ಮುಂಚೆ ಈ ರೈಡ್ಗೆ ಹೋಗಬೇಕಾದ್ರೆ ನನಗೆ ಕೊಟ್ಟಿದ್ದು ಯಾರು ಅಂತಂದರೆ ರೈಡಿಂಗ್ ಜಾಕೆಟ್ನ ನನ್ನ ಫ್ರೆಂಡು. ಸೊ ನಿಮಗೆ ಗೊತ್ತು, ನಾನು ಇದನ್ನೇ ಹಾಕೊಂಡು ಹೋಗಿದ್ದಿದ್ದು. ಸೊ ಇದು ಸ್ಟೀಲ್ತ್ EVO ಅಂತ ಹೇಳಿ ರೈನಾಕ್ಸ್ ಕಡೆಯವ್ರದ್ದು ಇದು ಜಾಕೆಟು. ತುಂಬ ಅಂದರೆ ತುಂಬ ಯೂಸ್ ಆಯಿತು, ರೈಡಲ್ಲಿ ಸಿಕ್ಕಾಪಟ್ಟೆ ಯೂಸ್ ಆಯಿತು. ಬಟ್ ಇವಾಗ ಈ ರೈಡ್ಗೆ ಹೋಗಿದ್ದು ಬಂದಮೇಲೆ ಇದು ನೋಡಿ ಎಷ್ಟೊಂದು ಕೊಳೆ ಆಗಿಬಿಟ್ಟಿದೆ. ಸೊ ಈ ಕೊಳೆ ಆಗಿರೋ ಜಾಕೆಟ್ನ ಫ್ರೆಂಡ್ಗೆ ನಾವು ಹಂಗೆ ಕೊಟ್ಟರೆ ಸರಿನಾ? ಪಾಪ 12,000 ರೂಪಾಯಿದು ಒಂದು ಜಾಕೆಟನ್ನು ಆಲ್ಮೋಸ್ಟ್ ಇದನ್ನು ಯಾರೂ ಶೇರ್ ಮಾಡ್ಕೊಳ್ಳಲ್ಲ. ಅಂದರೆ ಪರ್ಸ್ನಲ್ ಥಿಂಗ್ಸು ಇವೆಲ್ಲ ಒಂಥರ ಬಟ್ಟೆ ಇದ್ದಂಗೆ, ಬಟ್ಟೆನ ಯಾರಾದರೂ ಶೇರ್ ಮಾಡ್ಕೊತಾರ, ಹಂಗಿದ್ರೂ ತೊಗೊಂಡೋಗು ಡಾರ್ಲಿಂಗ್ ಅಂತ ಹೇಳಿ ಪಾಪ ಪ್ರೀತಿಯಿಂದ ಕೊಟ್ಟಿದ್ದಾನೆ. ಸೊ ಅದನ್ನು ಕ್ಲೀನಾಗಿ ಒಂದು ಸಲ ವಾಶ್ ಮಾಡಿಕೊಡೋದು ಒಳ್ಳೆಯದು. ಸೊ ವಾಶ್ ಮಾಡಬೇಕಲ್ಲ ಅಂಥೇಳಿ ನಾನೇನು ಮಾಡಿದೆ, ಗೂಗಲಲ್ಲಿ ಸರ್ಚ್ ಮಾಡ್ತು ಅಂತಂದರೆ ಎಲ್ಲ ಲ್ಯಾಂಗ್ವೇಜಲ್ಲೂ ಸಿಕ್ತು. ಅಂದರೆ ಯೂಟ್ಯೂಬಲ್ಲಿ ಸರ್ಚ್ ಮಾಡಿದೆ, ಎಲ್ಲ ಲ್ಯಾಂಗ್ವೇಜಲ್ಲೂ ಸಿಕ್ತು. ಬಟ್ ನಮ್ಮ ಕನ್ನಡದಲ್ಲಿ ಈ ಥರದ್ದೊಂದು ಮಾಹಿತಿ ಇರೋದು ಯಾವುದೂ ಇರಲಿಲ್ಲ. ಅಂದರೆ ನಮ್ಮ ಒಂದು ಥಿಂಗ್ಸ್ನ ನಾವು ವಾಶ್ ಮಾಡ್ಕೊಡೋದ್ರಲ್ಲಿ ಯಾವುದೇ ರೀತಿ ತಪ್ಪಿಲ್ಲ. ಸೊ ಇದನ್ನು ವೀಡಿಯೋ ಮಾಡಿ ಹಾಕ್ತು ಅಂತಂದರೆ ನಿಮಗೂ ಸಹಿತ ಯೂಸ್ ಆಗುತ್ತೆ ಅಂತ. ಯಾಕೆಂತಂದರೆ ಒಂದು ಕಾಸ್ಟ್ಲಿ ರೇಂಜಲ್ಲಿ ಒಂದು ಇದನ್ನು ತೊಗೊಂಡ್ಬಿಟ್ಟು ನಮಗೆ ಗೊತ್ತಿಲ್ಲದೆ ಎಲ್ಲ ಒಂದು ಕಡೆ ಅದನ್ನು ವೇಸ್ಟ್ ಮಾಡ್ಕೊಂಡ್ಬಿಡ್ತೀವಿ. ವಾಶ್ ಮಾಡಬೇಕಾದ್ರೆ ಒಂದಷ್ಟು ಇನ್ಸ್ಟ್ರಕ್ಷನ್ಸ್ನ ಫಾಲೋ ಮಾಡಬೇಕಿರುತ್ತೆ. ಆ ಇನ್ಸ್ಟ್ರಕ್ಷನ್ಸ್ಗಳನ್ನೇ ಮತ್ತು ಈ ಜಾಕೆಟ್ನ ಹೇಗೆ ವಾಶ್ ಮಾಡಬೇಕು ಅನ್ನೋದ್ರ ಬಗ್ಗೆನೇ ಈ ವಿಡಿಯೋ ಇರುತ್ತೆ. ಸೊ ಜಾಸ್ತಿ ತಡ ಮಾಡೋದು ಬೇಡ, ಬನ್ನಿ ಇವಾಗ ಇದನ್ನು ಹೇಗೆ ವಾಶ್ ಮಾಡೋದು ಅನ್ನೋ ಇನ್ಫಾರ್ಮೇಷನ್ನ ನಾವೀಗ ತಿಳ್ಕೊಳ್ಳೋಣ. ಸೊ ನನ್ನ ಹತ್ರ ಇರೋ ಜಾಕೆಟ್ ನೀವು ನೋಡ್ತಾ ಇರ್ಬೋದು, ಇದರದ್ದು ರೈನಾಕ್ಸ್ ಬ್ರ್ಯಾಂಡು ಸ್ಟೀಲ್ತ್ EVO ಅಂತ ಹೇಳಿ, ಓಕೆನಾ. ಸೊ ಇದು ನಾನೀಗ ನಮ್ಮ ವೀಡಿಯೋಸ್ಗಳಲ್ಲೆಲ್ಲ ನೀವು ನೋಡಿದರೆ ಗೊತ್ತಾಗ್ಬಿಡುತ್ತೆ, ಹಳೆ ವ್ಲಾಗ್ಸಲ್ಲಿ. ಇದು ನಂದಲ್ಲ, ನನ್ನ ಫ್ರೆಂಡ್ದು ಮೀಡಿಯಮ್ ಸೈಜ್ದು, ನನಗೂ ಆಗ್ತಾಯಿತ್ತು. ಸೊ ಹೆಂಗಿದ್ರು ಲಾಂಗ್ ಟ್ರಿಪ್ ಹೋಗ್ತಾ ಇದ್ದಲ್ಲ, ಬೇಕು ಅಂತ ಕೇಳಿದೆ, ಕೊಟ್ಟಿದ್ದ. ಅವ್ನು ಕೊಟ್ಟಮೇಲೆ ನಾನು ಇದನ್ನು ಎಷ್ಟು ಸುರಕ್ಷಿತವಾಗಿ ಅವನಿಗೆ ಕ್ಲೀನಾಗಿ ಕೊಡ್ತೀನೋ ಅದ್ರ ಮೇಲೆ ನಾನು ಇನ್ನೂ ಸಣ್ಣ ಪುಟ್ಟ ಹೆಲ್ಪ್ ಬೇಕು ಅಂತ ಕೇಳ್ಬೋದು. ಅದಕ್ಕಾಗಿ ಈ ಒಂದು ವಾಷಿಂಗ್ ವಿಡಿಯೋ, ಓಕೆನಾ. ಸೊ ಇದನ್ನು ಮಾಡೋಕ್ಕಿಂತ ಮುಂಚೆ ಇದರಲ್ಲಿ ನಿಮಗೆ ರೈಡಿಂಗ್ ಜಾಕೆಟಲ್ಲಿ ಏನು ಅಂತಂದರೆ ಮೇಯ್ನು ಸೇಫ್ಟಿ, ಓಕೆನಾ. ನಮಗೆ ತುಂಬ ಸೇಫ್ಟಿ ಕೊಡುತ್ತೆ. ಈವನ್ ನೀವು ಆಲ್ರೆಡಿ ವೀಡಿಯೋದಲ್ಲಿ ನೋಡಿದಿರ, ಈ ಒಂದು ಹಾರ್ಟ್ ಹತ್ರ, ಎದೆ ಭಾಗದ ಹತ್ರ ನೋಡಿ, ಇಲ್ಲೊಂದು ಹಾರ್ಮರ್ ಅಂತ ಬರುತ್ತೆ, ಓಕೆನಾ. ಇದು ಭಾರಿ ಟಫ್ ಆಗಿರುತ್ತೆ, ನಿಮಗೆ ತೋರಿಸ್ತೀನಿ ರೀ. ನೋಡಿ, ಇಲ್ಲಿ ಓಪನ್ ಮಾಡಿದ್ರೆ ಇದು ಸಿಗುತ್ತೆ, ತೆಗಿಯೋಣ. ನೋಡಿ, ಇದೆ ಆರ್ಮರು, ಓಕೆನಾ. ಸೊ ಈ ಆರ್ಮರ್ ಇದ್ದಿದ್ದಕ್ಕೇ ನಾನು ಆ ಟ್ರಿಪ್ಪಲ್ಲಿ ಬಚಾವಾದೆ. ನೋಡಿ, ಹಿಂಗೆ ಗಟ್ಟಿಯಾಗಿರುತ್ತೆ. ಇದ್ರ ಮೇಲೆ ಬೀಳ್ತು. ನಾನು ಮೊಬೈಲ್ಗೆ ಹಿಂಗೆ ಹೊಡ್ಕೊತೀನಲ್ಲ ಹಳೆ ವಿಡಿಯೋದಲ್ಲಿ, ಅಂದರೆ ಮಹಾರಾಷ್ಟ್ರದಲ್ಲಿ ಅಜಂತಾಗ ಹೋಗೋಕ್ಕಿಂತ ಮುಂಚೆ ಒಂದು ಕಡೆ ನನಗೆ ಒಂದು ಆಕ್ಸಿಡೆಂಟ್ ಟೈಪ್ ಆಗುತ್ತೆ. ಬಟ್ ಆವಾಗ ನನ್ನ ಎದೆ ಹೋಗ್ಬಿಟ್ಟು ಮೊಬೈಲ್ ಹೋಲ್ಡ್ರ್ ಹತ್ರ ಹೊಡೆಯುತ್ತೆ, ಹ್ಯಾಂಡ್ಲ್ ಹತ್ರ. ಆವಾಗ ಇದು ನನ್ನ ಕಾಪಾಡುತ್ತೆ. ಇದನ್ನು ಆರ್ಮರ್ ಅಂಥೇಳಿ ಕರಿತೀವಿ, ಓಕೆನಾ. ಸೊ ಈ ಆರ್ಮರ್ಗಳನ್ನ ನಾವು ವಾಶ್ ಮಾಡೋಂಗಿಲ್ಲ, ಓಕೆನಾ. ಸೊ ಇದನ್ನು ಸಪ್ರೇಟಾಗಿ ಇಡಬೇಕು. ಬೇಕು ಅಂತಂದರೆ ಅದನ್ನು ಕ್ಲೀನಾಗಿ ಒಂದು ಬಟ್ಟೆನಲ್ಲಿ ಒರೆಸ್ಕೊಬೋದು. ನೋಡಿ, ಅದು ಎದೆಗೆ ಬರೋಂಥದ್ದು. ಈ ಒಂದು ಜಾಕೆಟಲ್ಲಿ ಮಾತ್ರ ಎಸ್ಪೆಷಲಿ ಈ ರೈನಾಕ್ಸ್ TO ಎಲ್ತು ಇದೆ, ಹೈ ಎಂಡ್ಲು, ಓಕೆನಾ. ರೈನಾಕ್ಸಲ್ಲಿ ಇದರಲ್ಲಿ ಮಾತ್ರ ನಿಮಗೆ ಈ ಥರ ಆರ್ಮರ್ ಸಿಗುತ್ತೆ. ಮಿಕ್ಕಿದ್ದು ಯಾವುದ್ರಲ್ಲೂ ಎದೆ ಭಾಗಕ್ಕೆ ಬರೋಲ್ಲ. ಬರೋದೇನು ಅಂತಂದರೆ ಬೆನ್ನಿಗೆ ಬರುತ್ತೆ, ಮತ್ತು ಈ ಎಲ್ಬೋಗಳು ಬರುತ್ತೆ, ಇದಕ್ಕೆ ಮತ್ತು ಈ ಭುಜದ ಹತ್ರ ಬರುತ್ತೆ. ನೋಡಿ, ಇದರಲ್ಲಿ ಬ್ಯಾಕ್ ಸೈಡಲ್ಲೂ ಇದೆ, ಎಲ್ಲ ಕಡೆನೂ ಇದೆ. ನಾಕ್ಸ್ ಅವ್ರ ಕಂಪ್ನಿಯಿಂದ, ಓಕೆನಾ. ನಾಕ್ಸ್ ಅಂತ ಹೇಳಿ ಕರೀತಾರೆ. ನೋಡಿ, ನಾವು ಬಿದ್ದರೂ ನಮ್ಮ ಬೆನ್ನಿಗೆ ಏನೂ ಏಟಾಗಲ್ಲ. ನೋಡಿ, ಎಷ್ಟೊಂದು ಒಂಥರ ಸ್ಪಾಂಜಿ ಟೈಪ್ ಇದೆ. ಬಟ್ ಇದು ಸ್ಪಾಂಜ್ ಅಲ್ಲ, ಒಂಥರ ಲೆದರ್, ಓಕೆನಾ. ಇದ್ರ ಮೇಲೆ ನಿಮ್ಗೇನೇ ಏಟು ಬಿದ್ರೂ ನಿಮ್ಮ ಬೆನ್ನಿಗೆ ಏನೂ ಆಗಲ್ಲ, ಓಕೆನಾ. ಅಂದರೆ ತೀರಾ ಆಗಲ್ಲ ಅಂತ ಹೇಳೋಕ್ಕಾಗಲ್ಲ, ಒಂದು ಲೆವೆಲ್ಗೆ ಆಗಲ್ಲ. ಸೊ ಫಸ್ಟ್ ಇವಾಗ ಇದನ್ನೆಲ್ಲ ತೆಗೆದಾಕ್ಬಿಡೋಣ. ಫುಲ್ ಆರ್ಮರ್ಸ್ ಎಲ್ಲ ರಿಮೂವ್ ಮಾಡಿದ್ಮೇಲೆ ಮಾಮೂಲಿ ಬಟ್ಟೆ ಥರನೇ ಆಗುತ್ತೆ. ಒನ್ಸ್ ನಾವು ಅದನ್ನು ಹಾಕೋಕ್ಕಿಂತ ಮುಂಚೆ ಈ ಜಾಬ್ಗಳನ್ನ ಚೆಕ್ ಮಾಡ್ಕೊಬೇಕು. ಏನಾರ ವ್ಯಾಲ್ಯೂ ಪ್ರಾಡಕ್ಟ್ಸ್ಗಳಿತ್ತು ಅಂತಂದರೆ ಕಷ್ಟ, ಹಾಗಾಗಿ ಓಕೆ. ಈ ಜಾಬ್ಗಳಲ್ಲಿ ಏನೂ ಇಲ್ಲ. ಇದರಲ್ಲಿ ಆ್ಯಕ್ಚುಲಿ ಒಂದು ಮೊಬೈಲ್ದು ಪಾಕೆಟ್ ಕೊಟ್ಟಿರ್ತಾನೆ, ವಾಟರ್ ಪ್ರೂಫ್ ಪಾಕೆಟು. ನೋಡಿ, ವಾಟರ್ ಪ್ರೂಫ್ ಪಾಕೆಟು. ಸೊ ಇಲ್ಲೂ ಏನೂ ಇಲ್ಲ. ನಾನು ಕೈ ಹತ್ರ ಅಂತ ಹೇಳಿದ್ನಲ್ಲ, ಅದು ಇಲ್ಲಿರುತ್ತೆ, ಎಲ್ಬೋ ಹತ್ರ. ಇರಿ, ಅದನ್ನು ತೋರಿಸ್ಕೊಡ್ತೀನಿ ನಿಮಗೆ. ಸೊ ಏನಿಲ್ಲ, ಸಿಂಪಲ್ಲಾಗಿ ನೋಡಿ, ಈ ಭುಜದ ಹತ್ರನೂ ಒಂದು ಬರುತ್ತೆ, ಅದನ್ನು ಇಲ್ಲಿಂದ ಓಪನ್ ಮಾಡಬೇಕು. ಇಲ್ಲಿ ಕಾಣಿಸ್ತಾ ಇದೆಯಾ ನೋಡಿ, ಹಿಂಗೆ ಓಪನ್ ಮಾಡಿದ್ರೆ ಪ್ರತಿಯೊಂದಕ್ಕೂ
ಇದು ಕೊಟ್ಟಿರ್ತಾನೆ ನೋಡಿ. ಇದು ಭುಜದ ಹತ್ರ ಬರೋದು, ಓಕೆನಾ. ಬಟ್ ಇದನ್ನು ಫಿಟ್ ಮಾಡಬೇಕಾದ್ರೆ ಕರೆಕ್ಟಾಗಿ ಮಾಡ್ತೀನೋ ಇಲ್ವೋ ನನಗಂತೂ ಗೊತ್ತಿಲ್ಲ, ಬಟ್ ಮಾಡೋಣ, ತೊಂದರೆ ಏನಿಲ್ಲ. ಈಗ ಕಂಪ್ಲೀಟಾಗಿ ಎಲ್ಲ ಆರ್ಮರ್ಗಳನ್ನೂ ಬಿಚ್ಚಿದ್ದೀನಿ. ಇವೆರಡು ಆರ್ಮರ್ ಎಲ್ಲಿಗೆ ಅಂತಂದರೆ ನೋಡಿ ಇಲ್ಲಿಗೆ ಬರುತ್ತೆ, ಭುಜದ ಹತ್ರ, ತೋಳ ಹತ್ರ, ಓಕೆನಾ. ಇದು ಈ ಕಡೆ ನಮಗೆ ಈ ಭುಜದ ಹತ್ರ ಬರುತ್ತೆ, ಓಕೆನಾ. ಇದು ಬೆನ್ನು ಹಿಂಭಾಗಕ್ಕೆ ಬರುತ್ತೆ, ಅವೆರಡು ಈ ಎದೆ ಭಾಗಕ್ಕೆ ಎರಡು ಬರುತ್ತೆ. ಇಷ್ಟನ್ನು ತೆಗೆದ್ಮೇಲೆ ಇದರದ್ದು ಹಿಂದ್ಗಡೆ ಈ ಬ್ಯಾಕ್ ಸೈಡಲ್ಲಿ ಒಂದು ರೈನ್ ಕವರ್ ಕೊಟ್ಟಿರ್ತಾನೆ. ಸೊ ಇದು ಮಳೆಗಿಳೆ ಬಂತು ಅಂತಂದರೆ ಹಾಕೊಳ್ಳೋಕೆ ಒಂದು ರೈನ್ ಕವರ್ ಕೊಟ್ಟಿರ್ತಾನೆ. ಸೊ ಅದನ್ನು ನಾವೇ ವಾಶ್ ಮಾಡೋ ಅವಶ್ಯಕತೆ ಇಲ್ಲ, ಒರೆಸ್ಕೊಂಡ್ರೆ ಸಾಕು. ಸೊ ಅದನ್ನು ಸೈಡ್ಗೆ ಇಡ್ತೀನಿ. ಸೊ ಇದು ನೋಡಿ ಇವಾಗ ಫುಲ್ಲು ಲೋ ಆಗಿಬಿಡುತ್ತೆ, ಒಂದು ಬಟ್ಟೆ ಥರ ಕಾಣಿಸುತ್ತೆ. ಮತ್ತು ವಿತೌಟ್ ಆರ್ಮರ್ಸ್ ನೀವು ಇದನ್ನು ಹಾಕ್ಕೊಂಡ್ರೂ ವೇಸ್ಟು, ಓಕೆನಾ. ಆರ್ಮರ್ಸ್ ಇದ್ದರೆ ಮಾತ್ರ ನಿಮಗೆ ಪ್ರೊಟೆಕ್ಟು. ಸೊ ಈಗ ಇದನ್ನು ವಾಶ್ ಮಾಡೋಣ, ಓಕೆನಾ, ಬನ್ನಿ. ಸೊ ಈಗ ವಾಶ್ ಮಾಡೋಕ್ಕಿಂತ ಮುಂಚೆ ನಿಮಗೆ ಬೇಕಾಗಿರೋದು ಒಂದು ಒಳ್ಳೆ ಡಿಟರ್ಜೆಂಟು, ಓಕೆನಾ. ನನ್ನ ಹತ್ರ ಸರ್ಫ್ ಎಕ್ಸೆಲ್ ಇದೆ, ಸೊ ಇದನ್ನೇ ಯೂಸ್ ಮಾಡ್ತೀನಿ. ಮತ್ತು ಸೋಪ್, ಮತ್ತು ನಾನು ಬ್ರಷು ಇದನ್ನೇ ಮೈ ತಿಕ್ಕುವಂಥ ಬ್ರಷನ್ನು ಯೂಸ್ ಮಾಡ್ತೀನಿ. ನಾನು ಮಾಮೂಲಿ ಬಟ್ಟೆ ಒಗಿತೀವಲ್ಲ ಈ ಬ್ರಷನ್ನು ಯೂಸ್ ಮಾಡಲ್ಲ. ಯಾಕೆ ಅಂತಂದರೆ ಇದೆಲ್ಲ ಇರುತ್ತೆ ನೋಡಿ, ಈ ರಿಫ್ಲೆಕ್ಟರ್ಸು ಅವೆಲ್ಲ ಹೋಗೋಂಥ ಚಾನ್ಸಸ್ ಇರುತ್ತೆ. ಸೊ ಹಂಗಾಗಿ ನಾನು ಇದನ್ನು ರಿಜೆಕ್ಟ್ ಮಾಡ್ತೀನಿ. ಸೊ ಇದನ್ನು ಯೂಸ್ ಮಾಡ್ತೀನಿ, ಓಕೆನಾ. ಇವಾಗ ಇದನ್ನು ಡಿಟರ್ಜೆಂಟ್ ಹಾಕಿ ಒಂದು 10 ರಿಂದ 15 ನಿಮಿಷ ಸಾಕು ಅಂತ ಅಂದ್ಕೊತೀನಿ. ಸ್ವಲ್ಪ ಊರಕ್ಕೆ ಬಿಡ್ತೀನಿ, ಓಕೆನಾ. ಅಂದರೆ ಉನಿ ಹಾಕಕ್ಕೆ ಬಿಡ್ತೀನಿ. ಅದಾದಮೇಲೆ ಇದನ್ನು ತೆಗೆದು ವಾಶ್ ಮಾಡೋಂಥ ಕೆಲಸ ಮಾಡ್ತೀನಿ. ಸೊ ಬನ್ನಿ ಇವಾಗ ಇದನ್ನು ಉನಿ ಹಾಕೋ ಕೆಲಸ ಮಾಡೋಣ. ಈಗ ಈ ಜಾಕೆಟ್ನ ಒಂದು 10-15 ನಿಮಿಷ ಹಿಂಗೆ ಬಿಡೋಣ, ಓಕೆನಾ. ಯಾಕಂದರೆ ಒಂದು ಸ್ವಲ್ಪ ಅದು ಚೆನ್ನಾಗಿ ನೆಂದು ಉಂದು ಆ ನೀರೆಲ್ಲ ಒಳಗಡೆ ಹೋಗಿ ಡಿಟರ್ಜೆಂಟ್ ನೀರೆಲ್ಲ ಅದಾದಮೇಲೆ ಒಂದು ಸ್ವಲ್ಪ ಇದಾಗಬೇಕು, ಓಕೆನಾ. ಒಂಥರ ಸಾಫ್ಟ್ ಆಗಬೇಕು, ಆವಾಗ ನಾವು ಉಜ್ಜಿದ್ರೆ ಕ್ಲೀನಾಗಿ ಹೋಗುತ್ತೆ, ಓಕೆನಾ. ಸೊ ಇವಾಗ 10 ನಿಮಿಷ ಆಗಿದೆ. ಸೊ ಈಗ ವಾಶ್ ಮಾಡೋಂಥ ಕೆಲಸನ ಶುರು ಮಾಡೋಣ, ಓಕೆನಾ. ನನ್ನ ಹತ್ರ ಸರ್ಫ್ ಎಕ್ಸೆಲ್ ಸೋಪ್ ಇದೆ, ಅದರಲ್ಲೇ ಮಾಡ್ತೀನಿ. ನೋಡಿ ಈ ಬ್ರಷ್ ತೊಗೊಂಡು ಲೈಟಾಗಿ, ಜಾಸ್ತಿ ಉಜ್ಜೋದು ಬೇಡ, ಲೈಟಾಗಿ ಹಿಂಗೆ ಉಜ್ಜಿ ಸಾಕು. ಸಿಂಪಲಾಗಿ ಉಜ್ಜಿದ್ರೆ ಸಾಕು, ಜಾಸ್ತಿ ಏನು ನಾವು ಅವಕ್ಕೆ ಉಜ್ಜಬೇಕು ಅಂತ ಏನಿಲ್ಲ. ಎಲ್ಲಿ ರಿಫ್ಲೆಕ್ಟರ್ಸ್ ಇರುತ್ತೋ ಅಲ್ಲಿ ಆದಷ್ಟು ಕೈಯಲ್ಲೇ ಉಜ್ಕೊಂಬಿಡಿ. ಸೊ ಆಲ್ಮೋಸ್ಟ್ ಇವಾಗ ಫುಲ್ ಆ್ಯಂಡ್ ಫುಲ್ ಕಂಪ್ಲೀಟಾಗಿ ವಾಶ್ ಆಗಿದೆ, ಓಕೆನಾ. ನಾನು ನಿಮಗೆ ಪ್ರಿಫರ್ ಮಾಡೋದೇನು ಅಂದರೆ ಈ ಬ್ರಷ್ನೇ ಯೂಸ್ ಮಾಡಿ. ಯಾಕೆಂದರೆ ಇದು ಯಾವುದೇ ರೀತಿ ಮೆಷನ್ನು ಹೋಗದೆ ಇರೋಂಗೆ ಮಾಡಲ್ಲ, ಓಕೆನಾ. ಸೊ ಇದೆಲ್ಲ ಫುಲ್ ಮೆಶ್ ಟೈಪ್ ಮಾಡಿರುತ್ತೆ. 12,000 ರೂಪಾಯಿ ಅಂತಂದರೆ ಒಂದು ಸ್ವಲ್ಪ ನೋಡಿ ಯೋಚನೆ ಮಾಡಿ ಅದಾದಮೇಲೆ ವಾಶ್ ಮಾಡಬೇಕಾಗಿರುತ್ತೆ. ಸೊ ಇಷ್ಟು ಮುಗೀತಾ. ಇವಾಗ ನೀರಿಗೆ ಹಾಕೋಣ. ನಮ್ಮ ರೈಡಿಂಗ್ ಜಾಕೆಟ್ ರೆಡಿ. ಸೊ ಯಾವಾಗಲೂ ಅಷ್ಟೇ ರೈಡಿಂಗ್ ಜಾಕ್ ವಾಶ್ ಮಾಡಬೇಕಾದ್ರೆ ಜಸ್ಟ್ ಈ ಕಡೆ ಮಾತ್ರ ವಾಶ್ ಮಾಡಿ, ಒಳಗಡೆ ಏನು ವಾಶ್ ಮಾಡೋಕ್ಕೆ ಹೋಗ್ಬಿಡಿ. ಯಾಕೆಂದರೆ ಎಲ್ಲ ಬಳೆ ಥರ ಇರೋದ್ರಿಂದ ಎಲ್ಲ ಒಂದು ಕಡೆ ಕಿತ್ತೋಗೋ ಸಾಧ್ಯತೆಗಳಿರುತ್ತೆ, ಓಕೆನಾ. ಹಾಗಾಗಿ ಅಲ್ಲಿ ನೀವು ಮಾಡೋಕ್ಕೆ ಹೋಗಬೇಡಿ, ಬ್ರಷ್ ಮಾಡಬಾರ್ದು ಆ ಕಡೆಗೆ. ಇನ್ನೊಂದು ಸಲ ರಿನ್ಸ್ ಮಾಡಿಬಿಟ್ಟು ಈಗ ಇದನ್ನು ಹೆಂಗೆ ಒಣಗಾಕಬೇಕು ಅನ್ನೋ ವಿಷಯನ ನಾನು ನಿಮಗೆ ಹೇಳ್ಕೊಡ್ತೀನಿ, ಬನ್ನಿ. ಸೊ ಇವಾಗ ವಾಶ್ ಮಾಡಿದ ಕೆಲಸ ಮುಗೀತು, ಓಕೆನಾ. ಇದನ್ನು ಇವಾಗ ಒಣಗಾಕೋ ಕೆಲಸ ಏನು ಅಂತಂದರೆ ಯಾವುದೇ ಕಾರಣಕ್ಕೂ ಇದನ್ನು ಬಿಸಿಲಲ್ಲಿ ಒಣಗೋ ಥರ ಬಿಡಬಾರ್ದು, ಓಕೆನಾ. ಸೊ ಇವತ್ತು ನೀವು ನಮ್ಮ ಕ್ಲೈಮೇಟ್ ನೋಡ್ತಾ ಇದ್ದೀರಾ, ಮೋಡ ಇರೋದ್ರಿಂದ ನಾನು ಇಲ್ಲೇ ಒಣಗಾಕ್ತಾಯಿದ್ದೀನಿ, ಓಕೆನಾ. ಸೊ ಬಿಸಿಲಿಲ್ಲ, ಹಾಗಾಗಿ ಒಂದು ಸ್ವಲ್ಪ ಹೊತ್ತು ಆದಮೇಲೆ ಒಳಗಡೆಗೆ ತಗೊತೀನಿ. ಸೊ ಜಸ್ಟ್ ಹಿಂಗಿಟ್ಬಿಡಿ ನೋಡಿ. ಆದ್ರೂ ಇದೆಲ್ಲ ಕಿತ್ಕೊಂಡ್ಬಂದ್ಬಿಟ್ಟೈತೆ, ಆಗ್ತದೆ, ಏನೂ ಮಾಡೋಕ್ಕಾಗಲ್ಲ. ಸೊ ಇವಾಗ ಇದು ಫುಲ್ಲು ಒಣಗಲಿ, ಅದಾದಮೇಲೆ ಮುಂದಿನ ಕೆಲಸ ಏನು ಮಾಡಬೇಕು ಅಂತ ನಾನು ಹೇಳ್ತೀನಿ. 6 hours later. ಸೊ ಓಕೆ, ಇವಾಗ ನಮ್ಮ ಜಾಕೆಟ್ ಫುಲ್ಲು ಡ್ರೈ ಆಗಿದೆ. ಸೊ ಅಲ್ಲಿ ಹಾಕಿಟ್ಟಿರಲಿಲ್ಲ ಅಂತಂದರೆ ಬಿಸಿಲು ಬಂತು. ಸೊ ಹಂಗಾಗಿ ಚೇರ್ ಮೇಲೆ ಹಾಕಿ ಇಲ್ಲಿಟ್ಟಿದ್ದೆ, ಓಕೆ. ನೋಡಿ ಈ ಥರ ಫುಲ್ಲು ಡ್ರೈ ಆಗಿದೆ. ಅಲ್ಲಿಟ್ಟಿದ್ದೆ ನಾನು ಫಸ್ಟು, ನಿಮ್ಗೆ ಗೊತ್ತಿರೋಂಗೆ ಇಲ್ಲಿಟ್ಟಿದ್ದೆ. ಬಟ್ ಬಿಸಿಲು ಬಂತು ಅಂತ ಹೇಳಿ ಚೇರ್ ಹಾಕ್ಬಿಟ್ಟು ಚೇರ್ ಮೇಲೆ ನೆರಳಲ್ಲಿ ಇಟ್ಟಿದ್ದೆ. ಸೊ ಇವಾಗ ಇದನ್ನೊಂದು ಸಲ ನೋಡೋಣ. ಇವಾಗ
ಇದ್ರದ್ದು ಆರ್ಮರ್ಸು ಮತ್ತು ಈ ಪ್ಯಾಡಿಂಗ್ಗಳು ಏನಿದಾವೋ, ಸೊ ಈ ಸೇಫ್ಟಿ ಪ್ಯಾಡಿಂಗ್ಸು ಇದನ್ನೆಲ್ಲ ಇವಾಗ ಹಾಕೋಣ, ಓಕೆನಾ. ಸೊ ಎಲ್ಲ ನಾಕ್ಸ್ ಅಂತ ಒಂದೆರಡು ಕಂಪ್ನಿ ಮಾಡುತ್ತೆ ಇದು, ಬಟ್ ಚೆಸ್ಟದ್ದು ಮಾತ್ರ ರೈನಾಕ್ಸ್ ಅವ್ರದ್ದೇ ಇದೆ, ಓಕೆನಾ. ರೈನಾಕ್ಸ್ ಅವ್ರದ್ದೇ ಇದೆ, ಬಟ್ ಮಿಕ್ಕಿದ್ದೆಲ್ಲ ಆರ್ಮರ್ಗಳು ಸಹಿತ ನಾಕ್ಸ್ ಅವ್ರದ್ದೇ ಇದೆ, ಓಕೆನಾ. ಬನ್ನಿ ಹಾಕೋಣ. ಈ ರೈಡಿಂಗ್ ಜಾಕೆಟ್ಗಳಿಗೆಲ್ಲ ಇಷ್ಟು ದುಡ್ಡು ಕೊಡ್ತೀವಿ ಯಾಕೆ ಅಂತಂತಂದರೆ ನೋಡಿ, ಇದಕ್ಕೋಸ್ಕರನೇ, ಓಕೆನಾ. ಈ ಆರ್ಮರ್ಗಳು ಏನಿರುತ್ತೋ ನಮ್ಮ ಕೈಗೆ ಮತ್ತು ನಮ್ಮ ಭುಜಕ್ಕೆ ಮತ್ತು ನಮ್ಮ ಬೆನ್ನಿಗೆ ಎಲ್ಲ ಪ್ರೊಟೆಕ್ಟ್ ಆಗಿರುತ್ತೆ. ಇದು ನೋಡಿ, ಇದೊಂಥರ ರಬ್ಬರು, ಆದರೆ ಒಂಥರ ರಬ್ಬರ್ ಅಲ್ಲ, ಒಂಥರ ಇಡೀ ರಫ್ ಮೆಟೀರಿಯಲ್ ಇದು. ಇನ್ ಕೇಸ್ ನಾವು ಬಿದ್ದಾಗಲೂ ಸಹಿತ ಆ ಆಕ್ಸಿಡೆಂಟಲ್ಲಿ ಆಗೋಂಥ ಶಾಕ್ ಏನಿದೆಯೋ ಇದು ತಡ್ಕೊಳ್ಳೋಕ್ಕೆ ಪ್ರಯತ್ನ ಪಡುತ್ತೆ. ಸೊ ನಮಗೆ ಡ್ಯಾಮೇಜ್ಗಳು ಕಡಿಮೆ ಆಗುತ್ತೆ. ನೋಡಿ ಇದನ್ನೆಲ್ಲ ಎಷ್ಟು ಸೂಕ್ಷ್ಮವಾಗಿ ಹಾಕಿರ್ತಾರೆ ಅಂತಂದರೆ ಒಂದೊಂದನ್ನು ನೋಡಿ 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 ಹಾಕಿರ್ತಾರೆ. ಸೊ ನಾವು ಭಾಳ ಕೇರ್ಫುಲ್ಲಿಂದ ತೊಗೊಂಡು ನೋಡಿ, ಎಷ್ಟು ನಾನು ಕಷ್ಟಪಡ್ತಾನೇ ಇದ್ದೀನಿ ಆವಾಗಿಂದ, ಬಟ್ ಹುಷಾರಾಗಿ ಹಾಕಬೇಕು. ಜಾಕೆಟ್ಗಳು ಕಿತ್ತೋಗೋಂಥ ಸಾಧ್ಯತೆಗಳಿರುತ್ತೆ. ಗಾಬರಿ ಆಗಬೇಡಿ, ಒಂದು ಸಲ 2 ಸಲ ಟ್ರೈ ಮಾಡಿ ನೋಡಿ, ಅದಾದಮೇಲೆ ನಿಮಗೆ ಗೊತ್ತಾಗ್ಬಿಡುತ್ತೆ. ಅಲ್ಲಿ ಒಂದು ಸಣ್ಣ ಟೆಕ್ನಿಕ್ ಇದೆ ಅಷ್ಟೇ. ಆ್ಯಕ್ಚುಲಿ ಇದೊಂದು ಮಾತ್ರ ಕಷ್ಟ ಹಾಕೋದು, ಓಕೆನಾ. ಈ ಭುಜದ್ದೆಲ್ಲ ತುಂಬ ಈಸಿ ಇದೆ, ಇದೊಂದು ಮಾತ್ರ ಹೆವಿ ಕಷ್ಟ. ಹಾಂ, ಕೂತಿದೆ, ಕರೆಕ್ಟಾಗಿ ಕೂತು ನನಗೆ. ಸೊ ಸಕ್ಸಸ್. ಅದೇ ರೀತಿ ಈ ಬೆನ್ನದು ಮತ್ತು ಎದೆ ಭಾಗದ್ದು ಮತ್ತು ಭುಜದ್ದು ಹಾಕೋಣ. ಒಂದು ರೈಡಿಂಗ್ ಜಾಕೆಟ್ ಇದ್ದರೆ ಒಬ್ಬ ಬೈಕರ್ಗೆ ಸೊ ಯಾವ ಥರ ಇದನ್ನು ವಾಶ್ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಇನ್ಫಾರ್ಮೇಷನ್ ವಿಡಿಯೋ ಆಗಿರುತ್ತೆ. ಯಾಕೆ ಈ ವಿಡಿಯೋನ ನಾನು ಹಾಕಿದೆ ಅಂತಂದರೆ, ನಾನು ರೈಡ್ಗೆ ಹೋಗಿದ್ದು ಬಂದೆ. ಸೊ ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು, ಇದು ನನ್ನ ಜಾಕೆಟ್ ಅಂತೂ ಅಲ್ಲ. ಯಾಕೆಂತಂದರೆ ಇದರ ಕಾಸ್ಟು ಇಲ್ಲ ಅಂದ್ರೂ 12,000 to 14,000 ಬೀಳುತ್ತೆ. ಡಿಪೆಂಡ್ಸ್ ಆನ್ ಅಸೆಸರೀಸ್ ಮೇಲೆ ಹೋಗುತ್ತೆ. 12,000 to 14,000 ರೂಪಾಯಿ ಒಂದು ನೀವು ರೈಡಿಂಗ್ ಜಾಕೆಟ್ ತೊಗೊಂಡಿದ್ದೀರಾ ಅಂತಂದರೆ ಅದನ್ನು ಎಷ್ಟು ಸೇಫ್ಟಿಯಾಗಿ ಮತ್ತು ಸುರಕ್ಷಿತವಾಗಿ ನೋಡ್ಕೋಬೇಕು ಅನ್ನೋದ್ರ ಬಗ್ಗೆ ಕೂಡ ಗಮನ ಕೊಡಬೇಕಾಗಿರುತ್ತೆ. ನಾನು ನನ್ನ ಫ್ರೆಂಡ್ ತಗೊಂಡು ಹೋಗಿದ್ದೆ. ಒಂದು 10 ದಿನದ ರೈಡ್ ಕಂಪ್ಲೀಟ್ ಮಾಡ್ಕೊಂಡು ಬಂದ ಮೇಲೆ ಫುಲ್ ಕೊಳೆ ಆಗಿತ್ತು. ಅವ್ನಿಗೆ ಹಾಗೆ ಕೊಟ್ಟರೆ ಸರಿ ಇರುತ್ತಾ, ಸರಿ ಇರಲ್ಲ ಅಂತ ಹೇಳಿ ಸೊ ಇದನ್ನು ನಾನು ವಾಶ್ ಮಾಡಬೇಕು ಅಂತ ಡಿಸೈಡ್ ಮಾಡಿದೆ. ಈ ಒಂದು ರೈಡಿಂಗ್ ಜಾಕೆಟ್ನ ಒಗಿಬೇಕು ಅಂತಂದರೆ ನನಗೆ ಒಂದು ಪ್ರಾಪರ್ ವೇ ಗೊತ್ತಿರಬೇಕು. ಆ ವೇನ ಹುಡ್ಕೊಂಡು ನಾನು ಯೂಟ್ಯೂಬ್ ಹುಡುಕಿದೆ. ಯೂಟ್ಯೂಬಲ್ಲಿ ಎಲ್ಲ ಭಾಷೆನಲ್ಲೂ ಸಿಕ್ತು, ತೆಲುಗು, ತಮಿಳು, ಬೇರೆ ಬೇರೆ ಎಲ್ಲ ಥರ ಲ್ಯಾಂಗ್ವೇಜಲ್ಲೂ ಸಹಿತ ಇದನ್ನು ಹೇಗೆ ವಾಶ್ ಮಾಡೋದು ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ ಇರ್ತಕ್ಕಂಥ ವೀಡಿಯೋ ಸಿಕ್ತು. ಆದರೆ ನಮ್ಮ ಕನ್ನಡದಲ್ಲಿ ಇರಲಿಲ್ಲ. ಯಾಕೆ? ಇದು ಒಂದು ಇನ್ಫಾರ್ಮೇಷನ್ ಅಲ್ವಾ. ಯಾಕಂದರೆ 12,000-15,000 ರೂಪಾಯಿ ಕೊಟ್ಬಿಟ್ಟು ಒಂದು ದೊಡ್ಡ ಒಂದು ರೈಡಿಂಗ್ ಜಾಕೆಟ್ನ ತೊಗೋತೀವಿ ಅಂತಂದರೆ ಅದನ್ನು ಸೇಫ್ಟಿಯಾಗಿ ಸುರಕ್ಷಿತವಾಗಿ ನಾವು ಹೇಗೆ ನೋಡ್ಕೋಬೇಕು ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಅಂತ ನನ್ನ ತಲೆಗೆ ಬಂತು. ನನ್ನ ಹತ್ರ ಜಾಕೆಟ್ ಇಲ್ಲದೆ ಹೋದ್ರೂ ಪರವಾಗಿಲ್ಲ, ಇದ್ದಿದ್ದ ಜಾಕೆಟ್ನ ಹೆಂಗಿದ್ರೂ ಒಂದು ಸಲ ಒಗಿತಾ ಇದ್ದೀನಿ, ಅದನ್ನು ಒಂದು ಇನ್ಫಾರ್ಮೇಷನ್ ವೀಡಿಯೋ ಕನ್ವರ್ಟ್ ಮಾಡೋಣ ಅಂಥೇಳಿನೇ ಈ ವಿಡಿಯೋ ಹಾಕಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಅಥವಾ ನಿಮ್ಮ ಫ್ರೆಂಡ್ಸ್ ಯಾರಾದರೂ ರೈಡಿಂಗ್ ಜಾಕೆಟ್ನ ಒಗಿಬೇಕು ಅಂತಿದ್ರೆ ಅವ್ರಿಗೆ ಈ ವಿಡಿಯೋ ಶೇರ್ ಮಾಡಿ ಅಂತ ಹೇಳ್ತಾ, ನೀವೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆಂತಂದರೆ ನನ್ನ ಚಾನಲಲ್ಲಿ ಆಲ್ಮೋಸ್ಟ್ ಬರೋಂಥ ವೀಡಿಯೋಗಳೆಲ್ಲ ಟ್ರಾವೆಲಿಂಗ್ ರಿಲೇಟೆಡ್ ಆಗಿರ್ತಕ್ಕಂಥ ವೀಡಿಯೋಗಳಾಗಿರುತ್ತೆ ಅಂತ ಹೇಳ್ತಾ, ನಾನು ನಿಮ್ಮ ಕಿತ್ತಡಿ ಕಿರಣ್. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ನಾ ಹಾಕ್ತಾ ಇರೋ ವಿಡಿಯೋಗಳು ನಿಮ್ಮನ್ನು ರಂಜಿಸ್ತಾ ಇವೆ ಅಂತ ಅನಿಸಿದ್ರೆ ಅಥವಾ ನನಗೆ ನೀವು ಸಪೋರ್ಟ್ ಮಾಡಬೇಕು ಅಂತೇನಾದರೂ ನಿಮ್ಮ ಮನಸ್ಸಲ್ಲಿ ಅನಿಸಿದರೆ ಈಗಲೇ ನನ್ನ ಫೇಸ್ಬುಕ್ ಪೇಜ್ನಲ್ಲಿ ಬಂದು ಬಿಕಮ್ ಎ ಸಪೋರ್ಟರ್ ಅಥವಾ ಸಪೋರ್ಟ್ ನೌ ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡಿ ನನ್ನ ಫೇಸ್ಬುಕ್ ಪೇಜ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇದರಲ್ಲಿ ಸಬ್ಸ್ಕ್ರೈಬರ್ಸ್ಗಳಿಗೆ ಅಂತ ಎಕ್ಸ್ಕ್ಲೂಸಿವ್ ಕಂಟೆಂಟ್ ವಿಡಿಯೋಗಳು ಸಿಗ್ತವೆ. ಮಿಡಲ್ ಕ್ಲಾಸ್ ಅಂದರೆ ಎಲ್ಲೂ ಸುತ್ತಾಡೋಕ್ಕಾಗಲ್ಲ ಅನ್ನೋದು ಕಾಮನ್ ಮಾತು. ಆದರೆ ಅದೇ ಮಿಡಲ್ ಕ್ಲಾಸನ್ನೇ ನನ್ನ ಐಡೆಂಟಿಟಿಯಾಗಿ ಇಟ್ಕೊಂಡು ಸುತ್ತಾಡ್ತಾ ಕಂಟೆಂಟ್ ಮಾಡ್ತಿರೋ ನನಗೆ ನಿಮ್ಮೆಲ್ಲರ ಆಶೀರ್ವಾದ ಮತ್ತು ಸಪೋರ್ಟ್ ಸಿಕ್ಕೇ ಸಿಗುತ್ತೆ ಅಂತ ನಂಬಿದ್ದೀನಿ. ನಾನು ನಿಮ್ಮ ಕಿತ್ತಡಿ ಕಿರಣ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.